ಅವ್ರು ಹೇಳಿದ್ದೇನು ಅಂದರೆ ಫಸ್ಟ್ ಟೈಮ್ ಅಂದರೆ ನಿಮ್ಮನ್ನು ಅವ್ರು ಯಾವತ್ತೂ ಮೀಟ್ ಮಾಡೇ ಇಲ್ಲ. ನೋಡ್ತಿದ್ದಂಗೆ ನೀವು ಡೈರೆಕ್ಟಾಗಿ ನಿಮಗೆ ಅದೇನೋ ಈ ಟೈಮಲ್ಲಿ ಇದು ನಡೀತಿದೆ, ಸಾಡಿ ಸಾತಿ ನಡೀತಿದೆ ಅವರಿಗೆ ಅಂತೆಲ್ಲ ಹೇಳ್ತಾರೆ. ಪ್ರತಿಯೊಂದು ಚಕ್ರ, ಎಕ್ಸಾಂಪಲ್ ಮೂಲಾಧಾರ ಚಕ್ರ ವೀಕ್ ಇದ್ರೆ ಆತನಿಗೆ ಬರ್ಕೊಡ್ತೀನಿ. ತಂದೆ ಇಶ್ಯೂಸ್ ಇರುತ್ತೆ, ಆನ್ಸೆಸ್ಟರ್ ಇಶ್ಯೂಸ್ ಇರುತ್ತೆ, ಜನರೇಷನಲ್ ಟ್ರೋಮಾ ಇರುತ್ತೆ, ಮತ್ತೆ ಅನುಮಾನ ಪಡೋದು, ಎಕ್ಸೆಸಿವ್ ಡೌಟ್, ಪಾರ್ಟ್ನರ್ ಮೇಲೆ ಡೌಟ್ ಪಡೋದು, ಇದೆಲ್ಲವೂ ಕೂಡ ಮೂಲಾಧಾರ ಚಕ್ರ ವೀಕ್ ಆಗಿದ್ರೆ ಆಗ್ತಕ್ಕಂಥದ್ದು. ಸ್ವಾದಿಷ್ಠಾನ ಚಕ್ರ ಹೇಗೆ ಸ್ಟ್ರಾಂಗ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ಸ್ವಾದಿಷ್ಠಾನ ರೆಪ್ರೆಸೆಂಟ್ಸ್ ಆರೆಂಜ್ ಎಲಿಮೆಂಟ್, ವೀನಸ್ ಎಲಿಮೆಂಟ್. ಸೊ ಇದು ಕೂಡ ನಿಮ್ಮ ಫಿಂಗರಲ್ಲಿ ವೀನಸ್ ಎಲಿಮೆಂಟ್ ಆಗಿರುತ್ತೆ, ವೀನಸ್ ಮೌಂಟ್ ಅಂತ. ಅದಕ್ಕೆ ನಾನು ಯಾವಾಗಲೂ ಇಲ್ಲಿ 2 ಉಂಗುರಗಳನ್ನ ಹಾಕಿರ್ತೀನಿ, ಎಸ್ಪೆಷಲಿ ಡೈಮಂಡ್ ಎಂಬೆಡೆಡ್. ಯಾಕಂತ ಹೇಳಿದ್ರೆ ಜಾರ್ಜಿನಿಯಾ, ನಿಮಗೆ ನೆನಪಿದ್ರೆ ಯಾವಾಗ ಅಂದರೆ ಲಾಸ್ಟ್ ಇಯರ್ ಅನ್ಸುತ್ತೆ, ನಾನು ನಿಮ್ಮೊಬ್ರಿಗೆ ಒಬ್ಬರು ಬಿಲ್ಡರ್ ಬೇಸಿಕಲಿ ಅವ್ರಿಗೇನೋ ಇಶ್ಯೂ ಆಗಿ ನಿಮಗೆ ರೆಫರ್ ಮಾಡಿದ್ದೆ. ಆಮೇಲೆ ಅವ್ರು ತುಂಬ ಚೆನ್ನಾಗಿ ಹೇಳಿದ್ರಿ. ಆಮೇಲೆ ಅವ್ರದ್ದು ಏನೋ ಒಂದು ಎಕ್ಸ್ಪೀರಿಯನ್ಸ್ ಆಯಿತು, ದ ಮಿಸ್ಸಿಂಗ್ ಸಮ್ವನ್ ಆ ಥರದಲ್ಲಿ. ಬಟ್ ಅವ್ರು ಹೇಳಿದ್ದೇನು ಅಂದರೆ ಫಸ್ಟ್ ಟೈಮ್ ಅಂದರೆ ನಿಮ್ಮನ್ನು ಅವ್ರು ಯಾವತ್ತೂ ಮೀಟ್ ಮಾಡೇ ಇಲ್ಲ, ಅಂದರೆ ರಿಯಲ್ ಆಗಿ ನಿಮ್ಮನ್ನು ನೋಡಿಲ್ವಂತ. ನೀವು ಅವ್ರನ್ನ ನೋಡಿದ್ದು ಕೂಡ ಫಸ್ಟ್ ಟೈಮ್. ಆಫ್ ಕೋರ್ಸ್ ನೋಡ್ತಿದ್ದಂಗೆ ನೀವು ಡೈರೆಕ್ಟಾಗಿ ನಿಮಗೆ ಅದೇನೋ ಈ ಟೈಮಲ್ಲಿ ಇದು ನಡೀತಿದೆ, ಸಾಡಿ ಸಾತಿ ನಡೀತಿದೆ ಅವರಿಗೆ ಅಂತೆಲ್ಲ ಹೇಳುತ್ತೆ. ಅದು ಹೆಂಗದು ಒಬ್ರು ಮುಖ ನೋಡಿದ ತಕ್ಷಣ ಹೆಂಗೆ ಹೇಳಕ್ಕಾಗತ್ತೆ? ಸೊ ಇದು ಯಾವುದು ಅಂತ ಹೇಳಿದ್ರೆ, ನೋಡಿ, ಬೇಸಿಕಲಿ ಇಟ್ಸ್ ಅ ಫೇಸ್ ರೀಡಿಂಗ್. ಹೌದು, ಇದು ನಾವು ಸಮುದ್ರಿಕ ಶಾಸ್ತ್ರ ಅದರಲ್ಲಿ ಅಂಡರ್ ಅಂತ ಹೇಳಿದ್ರೆ, ಸಮುದ್ರದ ಅಂಡರ್ ಇರ್ತಕ್ಕಂಥ ವಿದ್ಯೆ ಇದು ಅಂತ ಹೇಳಿದ್ರೆ, ಬಚ್ಚಿಟ್ಟಿರ್ತಕ್ಕಂಥ ವಿದ್ಯೆ. ನೋಡಿ, ಪ್ರತಿಯೊಬ್ಬ ಮನುಷ್ಯ ಅವನ ಹುಟ್ಟಕ್ಕಿಂತ ಮುಂಚೆ ಅವನ ಡೆಸ್ಟಿನಿ ಇರುತ್ತೆ, ಅವನ ವಿಧಿ ಆಗಿರ್ಬೋದು ಅಥವಾ ಅವನ ಡೆಸ್ಟಿನಿ ಆಗಿರ್ಬೋದು, ಎಲ್ಲವೂ ಕೂಡ ಲಿಖಿತವಾಗಿರುತ್ತೆ. ಅಲ್ಲದೆ ಈಗ ನೀವು ಕೇಳಿರ್ಬೋದು, ತಾಳೆ ಶಾಸ್ತ್ರ ಅಂತ ಕೇಳಿರ್ಬೋದು, ಜ್ಯೋತಿಷ್ ಶಾಸ್ತ್ರ ಅಂತ ಕೇಳಿರ್ಬೋದು, ಪಾಮ್ ರೀಡಿಂಗ್ ಆಗಿರ್ಬೋದು, ಫೇಸ್ ರೀಡಿಂಗ್ ಆಗಿರಬಹುದು. ಇದೆಲ್ಲವೂ ಕೂಡ ದೇವರು ಇರೋದು ಎಷ್ಟು ನಿಜನೋ, ಸೂರ್ಯಚಂದ್ರ ಇರೋದು ಎಷ್ಟು ನಿಜನೋ, ಆಸ್ಟ್ರಾಲಜಿ ಇಸ್ ಟ್ರೂ. ಸೊ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಆರಾ ಅಂತ ಇರುತ್ತೆ. ಯಾವಾಗ ಎಕ್ಸಾಂಪಲ್ ನೋಡಿ, ಮೂಲಾಧಾರ ಚಕ್ರ, ನಮ್ಮ ಫಸ್ಟ್ ಎನರ್ಜಿ, ನಾನು ಬಂದ ತಕ್ಷಣ ಯಾರೇ ಬಂದರೂ ಎನರ್ಜಿ ಸ್ಕ್ಯಾನ್ ಮಾಡ್ತಾ ಹೋಗ್ತೀನಿ. ಪ್ರತಿಯೊಂದು ಚಕ್ರ, ಎಕ್ಸಾಂಪಲ್ ಮೂಲಾಧಾರ ಚಕ್ರ ವೀಕ್ ಇದ್ರೆ ಆತನಿಗೆ ಬರ್ಕೊಡ್ತೀನಿ. ತಂದೆ ಇಶ್ಯೂಸ್ ಇರುತ್ತೆ, ಆನ್ಸೆಸ್ಟರ್ ಇಶ್ಯೂಸ್ ಇರುತ್ತೆ, ಫಾದರ್ ವುಂಡ್ಸ್ ಅಂತ ನಾವು ಸೈಕಾಲಜಿಲಿ ಕರಿತೀವಿ, ಜನರೇಷನಲ್ ಟ್ರೋಮಾ ಇರುತ್ತೆ, ಇದೆಲ್ಲ ಇರುತ್ತೆ. ಅಂತ ಹೇಳಿದ್ರೆ ಬಂದ ದುಡ್ಡು ಸ್ಟೆಬಿಲಿಟಿ ಇರಲ್ಲ, ಸಡನ್ನಾಗಿ ಹೋಗೋದು, ಸಡನ್ನಾಗಿ ಖರ್ಚಾಗ್ಬಿಡೋದು, ಅದರಲ್ಲಿ ಹೆಲ್ತ್ ವಿಷಯದಲ್ಲಿ, ಮತ್ತು ಅಭದ್ರತೆ ಇರುತ್ತೆ. ಸಂಬಂಧಗಳಲ್ಲಿ ಇರ್ತೀವಿ, ಯಾವಾಗಲೂ ನಿನ್ನನ್ನು ಬಿಟ್ಟು ಹೋಗಲ್ಲ ತಾನೆ, ಪ್ಲೀಸ್ ನಂಗೆ ನಿಜ ಹೇಳೋ, ಮತ್ತು ಅನುಮಾನ ಪಡೋದು, ಎಕ್ಸೆಸಿವ್ ಡೌಟ್, ಪಾರ್ಟ್ನರ್ ಮೇಲೆ ಡೌಟ್ ಪಡೋದು, ಇದೆಲ್ಲವೂ ಕೂಡ ಮೂಲಾಧಾರ ಚಕ್ರ ವೀಕ್ ಆಗಿದ್ರೆ ಆಗ್ತಕ್ಕಂಥದ್ದು. ನೆಕ್ಸ್ಟ್ ಸ್ವಾದಿಷ್ಠಾನ ಚಕ್ರ, ಅದ್ರ ಮೇಲೆ ಮೂಲಾಧಾರ ಚಕ್ರ ಬಂದು ಫೌಂಡೇಶನ್, ಅದ್ರ ಮೇಲೆ ಬರ್ತಕ್ಕಂಥದ್ದು ಸ್ವಾದಿಷ್ಠಾನ ಚಕ್ರ. ಮೂಲಾಧಾರ ಚಕ್ರದ ಅಧಿಪತಿ ಬಂದು ಗಣಪತಿ. ಅದಕ್ಕೆ ಗಣಪತಿಗೆ ನಾವು ಕೆಂಪು ಹೂ ಇಡೋದು, ಕೆಂಪು ಮಂತ್ರಾಕ್ಷತೆಯನ್ನ ಇಡೋದು, ಇದನ್ನ ಮಾಡ್ತಾ ಇರ್ತೀವಿ. ನಂತರ ಬರೋದು ಸ್ವಾದಿಷ್ಠಾನ ಚಕ್ರ, ಅದ್ರ ಮೇಲೆ ಫೌಂಡೇಶನ್ ಮೇಲೆ. ಸೊ ಸ್ವಾದಿಷ್ಠಾನ ಚಕ್ರ ನೀವು ನೋಡಿರ್ಬೋದು, ಸ್ವಾದಿಷ್ಠಾನ ಆರೆಂಜ್ ಕಲರ್, ಈ ಕಲರ್ ಇರುತ್ತೆ ಕಾರ್ನಿಲಿಯನ್ ಬಣ್ಣದಲ್ಲಿ. ಅದು ಕೂಡ ಅಷ್ಟೇ ಅಂತ ಹೇಳಿದ್ರೆ, ಅದು ರೆಪ್ರೆಸೆಂಟ್ ಮಾಡೋದು ಸೆಕ್ಷುವಲ್ ಎನರ್ಜಿ, ಆರ್ಟು, ಸೆನ್ಸೇಷನ್ನು, ಅಥವಾ ಮತ್ತೇನೊಂದು ಅಟ್ರಾಕ್ಷನ್, ಮನಿ. ಇಟ್ ರೆಪ್ರೆಸೆಂಟ್ಸ್ ವೀನಸ್ ಎನರ್ಜಿ. ಆಯ್ತಾ. ಮೂಲಾಧಾರ ಗಣಪತಿ ಬಂದು ಕೇತು ಕೂಡ ಡಿಟ್ಯಾಚ್ಮೆಂಟ್ ಅನ್ನ ಕೊಡ್ತಾ ಹೋಗುತ್ತೆ. ಅದರ ಸ್ವಾದಿಷ್ಠಾನ ಇಸ್ ಆಲ್ ಅಬೌಟ್ ಅಟ್ರಾಕ್ಷನ್. ನೋಡಿ, ನಮ್ಮ ಬಾಡಿಯಲ್ಲಿ 2 ರೀತಿ ಇರುತ್ತೆ, ಮೇಲ್ಗಡೆ ಸನ್ ಎಲಿಮೆಂಟು, ಕೆಳಗಡೆ ಮೂನ್ ಎಲಿಮೆಂಟ್. ಅದಕ್ಕೆ ನಾವು ಖಾಲಿ ಸೊಂಟದಿಂದ ಕೆಳಗಡೆ ಚಿನ್ನವನ್ನ ಹಾಕಲ್ಲ, ಅಬ್ಸರ್ವ್ ಮಾಡಿರಬಹುದು. ಆಯ್ತಾ. ಮತ್ತೆ ನೋಡಿ, ಅಬ್ಸರ್ವ್ ಮಾಡಿದ್ರ, ಈ ಯಾವುದೇ ಕೆಲವು ಧರ್ಮದವರು 7 ಗಂಟೆ ಆದ್ಮೇಲೆ, ಸನ್ಸೆಟ್ ಆದ್ಮೇಲೆ ಊಟ ಮಾಡ್ಲಿಕ್ಕೆ ಹೋಗೋದಿಲ್ಲ ಅಂತ ಹೇಳಿ. ನಮ್ಮ ಹಿರಿಯರು ಅಷ್ಟೇ ಸೂರ್ಯಾಸ್ತ ಆದ್ಮೇಲೆ ಊಟವನ್ನ ಮಾಡ್ತಾ ಇರಲಿಲ್ಲ. ಯಾಕೆ ಗೊತ್ತಾ? ಮಣಿಪುರ ಚಕ್ರ ಕಮ್ಮಿ ಆಗ್ತಾ ಇದ್ದಂಗೆ ನಮ್ಮಲ್ಲಿ ಜೀರ್ಣಶಕ್ತಿ ಕಮ್ಮಿ ಆಗ್ತಾ ಹೋಗುತ್ತೆ, ಅಗ್ನಿ ತತ್ವ ಕಮ್ಮಿ. ಹೌದು. ಸೊ ಹಾಗಾಗಿ ಅಷ್ಟೊತ್ತಾದ್ಮೇಲೆ ನಾವು ಊಟ ಮಾಡೋದು ಕೂಡ ನಿಷಿದ್ಧ. ನಿಮ್ಮ ನೋಡಿ, ಯಾವತ್ತೂ ನೀವು ಎಷ್ಟೋ ಸೆಲೆಬ್ರಿಟಿ ಇಂಟರ್ವ್ಯೂಸ್ ಅಲ್ಲಿ ಕೇಳಿರ್ಬೋದು, ಅವರೆಲ್ಲ 5 ಗಂಟೆ 6 ಗಂಟೆಗೆ ಊಟ ಮುಗಿಸ್ಬಿಡ್ತಾರೆ. ಅದಾದ್ಮೇಲೆ ಏನೇ ತಿಂದ್ರು ಕೂಡ ನಮ್ಮ ಬಾಡಿಗೂ ಅಂತ ಆಹಾರನೂ ಬೇಕಾಗಿರಲ್ಲ, ನಮಗೆ ಜೀರ್ಣ ಮಾಡ್ತಕ್ಕಂಥ ಶಕ್ತಿ ಕೂಡ ಇರೋದಿಲ್ಲ. ನಂತರ ಇಲ್ಲಿ ಸ್ವಾದಿಷ್ಠಾನ ಚಕ್ರ ನೀವು ನೋಡಿರ್ಬೋದು, ಕೆಲವು ಸ್ವಾಮೀಜಿಗಳಾಗಿರ್ಬೋದು, ಯಾರು ಸಂಸಾರ ಸುಖವನ್ನು ತ್ಯಜಿಸಿರ್ತಾರೆ, ಅವ್ರ ಹೊಟ್ಟೆ ಬಟ್ಟೆನ ಗಟ್ಟಿಯಾಗಿ ಕಟ್ಟಿರ್ತಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಸ್ವಾದಿಷ್ಠಾನ ಚಕ್ರ ಹೊಕ್ಕಳ ನಾಭಿ ಹತ್ರ ತನಕ ತಿರುಗ್ತಾ ಇರುತ್ತೆ. ಅದು ಯಾವಾಗ ಅದು ತಿರುಗ್ತಾ ಹೋಗುತ್ತೆ, ಅಟ್ರಾಕ್ಷನ್ ಅನ್ನೋದು ತರ್ತಾ ಹೋಗುತ್ತೆ. ಈಗ ಎಕ್ಸಾಂಪಲ್, ನನ್ನಲ್ಲಿ ಇರ್ತಕ್ಕಂಥ ಅಟ್ರಾಕ್ಷನ್ ಹೆಚ್ಚಿಸ್ಕೋಬೇಕು ಅಂತ ಹೇಳಿದ್ರೆ, ನಾನು ನನ್ನ ಸ್ವಾದಿಷ್ಠಾನ ಚಕ್ರವನ್ನ ಸ್ಟ್ರಾಂಗ್ ಮಾಡ್ಕೋತಾ ಹೋಗ್ಬೇಕು. ಸ್ವಾದಿಷ್ಠಾನ ಚಕ್ರ ಹೇಗೆ ಸ್ಟ್ರಾಂಗ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ಸ್ವಾದಿಷ್ಠಾನ ರೆಪ್ರೆಸೆಂಟ್ಸ್ ಆರೆಂಜ್ ಎಲಿಮೆಂಟ್, ವೀನಸ್ ಎಲಿಮೆಂಟ್. ಸೊ ಇದು ಕೂಡ ನಿಮ್ಮ ಫಿಂಗರಲ್ಲಿ ವೀನಸ್ ಎಲಿಮೆಂಟ್ ಆಗಿರುತ್ತೆ, ವೀನಸ್ ಮೌಂಟ್ ಅಂತ. ಅದಕ್ಕೆ ನಾನು ಯಾವಾಗಲೂ ಇಲ್ಲಿ 2 ಉಂಗುರಗಳನ್ನ ಹಾಕಿರ್ತೀನಿ.
ಎಸ್ಪೆಷಲಿ ಡೈಮಂಡ್ ಎಂಬೆಡೆಡ್. ಯಾಕಂತ ಹೇಳಿದರೆ ಇಲ್ಲಿ ಹೇಗೆ ನಮ್ಮ ಮನೆಯಲ್ಲಿ ವಾಸ್ತು ಸೌತ್ ವೆಸ್ಟ್ ಕುಬೇರ್ ಮೂಲೆ ಅಂತ ಹೇಳ್ತಿರ್ಬೋ, ನಮ್ಮ ಕೈಯಲ್ಲಿ ಕೂಡ ನಮ್ಮಲ್ಲಿ ಬಾಡಿಲೂ ಕೂಡ ಬಾಡಿ ವಾಸ್ತು ಅಂತ ಇದೆ. ಸೊ ನಮ್ಮ ಈ ಏನಿದೆಯೋ ಇದನ್ನು ವೀನಸ್ ಮೌಂಟ್ ಅಂತ ಕರೀತಾರೆ. ಇದು ಎಲ್ಲಿ ಇಷ್ಟು ದಪ್ಪ ಇರುತ್ತೋ ಅಲ್ಲಿ ಲಕ್ಷ್ಮಿ ಇರ್ತಾಳೆ ಅಂತ ಹೇಳಿದೆ. ಯಾಕೆಲ್ಲವ್ರಿಗೆ ಇಲ್ಲಿ ದಪ್ಪ ಇರುತ್ತೆ ನೋಡಿ ಹೀಗೆ. ಓಕೆ, ಸೊ ದೇ ವಿಲ್ ಆಲ್ವೇಸ್ ಹ್ಯಾವ್ ವೆಲ್ತ್. ಆಯ್ತಾ? ತೋರ್ಸಲ್ಲ. ಕೈಯನ್ನು ಯಾವತ್ತು ಸಾಫ್ಟಾಗಿ ಕ್ಲೀನಾಗಿ, ನಾನು ಕಳೆದ ಸಂಚಿಕೆಯಲ್ಲೂ ಹೇಳಿದ್ದೆ, ಕೈಯನ್ನು ಸಾಫ್ಟಾಗಿ ಕ್ಲೀನಾಗಿ ನೀಟಾಗಿ ಇಟ್ಟಿರಿ ಅಂತ. ಯಾಕಂತ ಹೇಳಿದ್ರೆ ನಿಮ್ಮ ಎಲ್ಲ ಪ್ಲಾನೆಟ್ಸ್ಗಳು ನಿಮ್ಮ ಕೈಯಲ್ಲಿರುತ್ತೆ. ನಂತರ ಈ ವೀನಸ್ ಮೌಂಟ್ ಏನಿದೆಯೋ, ಆಯಿತಾ, ಸೊ ಅಲ್ಲಿ ಯಾವಾಗಲೂ ಏನಾದ್ರು ತೂಕ ಯಾವುದಾದ್ರೂ ಪರವಾಗಿಲ್ಲ, ಸ್ಟೀಲ್ ಹಾಕಬೇಡಿ, ಅಯನ್ ಹಾಕಬೇಡಿ, ಯಾವುದಾದ್ರೂ ರಿಂಗನ್ನು ಇಲ್ಲಿಗೆ ಹಾಕಲಿಕ್ಕೆ ಶುರು ಮಾಡಿ. ನಂತರ ಇದಕ್ಕೆ ಕ್ರಿಸ್ಟಲ್ಸು, ನಿಮ್ಮ ಅಧಿಷ್ಠಾನಕ್ಕೆ ಕ್ರಿಸ್ಟಲ್ ಯಾವುದು ಅಂತ ಹೇಳಿದ್ರೆ ಕಾರ್ನೇಲಿಯನ್ ಸ್ಟೋನ್ ಅಂತ ಬರುತ್ತೆ ಅದು. ನಂತರ ಗ್ರೀನ್ ಅವೆಂಚುರೈನ್ ಅದಾಗಿರಬಹುದು, ಮತ್ತು ಕ್ಲಿಯರ್ ಕ್ವಾರ್ಟ್ಸು, ಈ ಎಲ್ಲ ಕ್ರಿಸ್ಟಲ್ಸ್ಗಳನ್ನು ಅದನ್ನು ನಿಮ್ಮ ಸ್ವಾಧಿಷ್ಠಾನವನ್ನು ಸ್ಟ್ರಾಂಗ್ ಮಾಡಲಿಕ್ಕೆ ಉಪಯೋಗಿಸ್ಬೋದು. ನಂತರ ಬರ್ತಕ್ಕಂಥದ್ದು ಮಣಿಪುರ ಚಕ್ರ. ಓಕೆ, ಮಣಿಪುರ ಚಕ್ರ ಅಂತ ಸೋಲಾರ್ ಪ್ಲೆಕ್ಸಸ್ ಅಂತ ಹೇಳ್ತೀವಿ. ಇದನ್ನು ಎನರ್ಜಿ ಸೆಂಟರ್ ಅಂತ ಕರಿತೀವಿ ನಾವು, ನಮ್ಮ ದೇಹದ ಇಡೀ. ಯಾಕಂತ ಹೇಳಿದರೆ ಕೆಲವು ನೋಡಿ, ಮನುಷ್ಯನಿಗೆ ಯಾವಾಗಲೂ ಹ್ಯಾವ್ ಯು ಸೀನ್, ಯಾವಾಗಲಾದ್ರೂ ನಿಮಗೆ ಕೋಪ ಬಂದಾಗ, ಸಿಟ್ಟು ಬಂದಾಗ, ನೋವಾದಾಗ ಫಸ್ಟ್ ನಿಮ್ಗೆ ಯಾವ ಬಾಡಿ ಪಾರ್ಟ್ ರಿಯಾಕ್ಟ್ ಆಗುತ್ತೆ? ಎಕ್ಸಾಂಪಲ್, ನೀವು ಯಾರನ್ನೋ ಮೀಟ್ ಮಾಡ್ತೀರಾ, ಫಸ್ಟ್ ನಿಮ್ಗೆ ರಿಯಾಕ್ಟ್ ಆಗೋದು ಯಾವುದು ಬಾಡಿ ಪಾರ್ಟ್? ಏನೋ ಒಂಥರ ಸೆನ್ಸೇಷನ್ ಆಗುತ್ತೆ, ಗಟ್ ಅಂತ ಹೇಳ್ತೀವಿ. ಗಟ್ ಇಸ್ ಕಾಲ್ಡ್ ಅ ಸೆಕೆಂಡ್ ಬ್ರೈನ್ ಅಂತ. ಯಾವಾಗಲಾದ್ರೂ ಫಸ್ಟ್ ನೋಡಿ, ನಾನು ಯಾವಾಗಲೂ ಹೇಳ್ತೀನಿ, ನೀವು ಯಾರನ್ನಾರು ಮೀಟ್ ಮಾಡ್ತೀರಾ ಅಂತ ಹೇಳಿದ್ರೆ ಯು ಶುಡ್ ಫೀಲ್ ಸ್ಲೀಪಿ, ಯು ಶುಡ್ ಫೀಲ್ ಬೋರಿಂಗ್ ವಿತ್ ದೆಮ್. ದಟ್ ಈಸ್ ವೆನ್ ದ ರಿಯಲ್. ಬೇಕಂತ ಹೇಳಿದ್ರೆ ನೋಡಿ, ಯಾವುದೇ, ಇವಾಗ ನಾನು ನಿಮ್ಮ ಜೊತೆ ಸಂಬಂಧಕ್ಕೆ ಬರ್ತಿದ್ದೀನಿ ಅಂತ ಹೇಳಿದ್ರೆ ಐ ನೀಡ್ ಪೀಸ್. I don't need chemistry. I don't need butterflies in my stomach. That is a wrong notion. You should never have a chemistry when you first time you meet with that person. ಯಾವಾಗ ನಿಮಗೆ ನೆಮ್ಮದಿ ಅನಿಸುತ್ತೆ, ಬೋರಿಂಗ್ ಅನಿಸ್ಬೇಕು, ನಿದ್ದೆ ಬರಬೇಕು, ದಟ್ ಈಸ್ ವೆನ್ ಯುವರ್ ಬಾಡಿ ನೋಟ್ಸ್. ನಿಮಗಿಂತ ನಿಮ್ಮ ಬಾಡಿಗೆ ಅದ್ರ ಇಂಟ್ಯೂಷನ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಎಕ್ಸಾಂಪಲ್, ಈಗ ಒಂದು ಪೇಪರ್ ಎಸಿತೀನಿ ತಕ್ಷಣ ಹಿಂಗೆ ಮಾಡ್ತೀರಾ. ಆ್ಯಕ್ಚುಲಿ ನಾವು ಯೋಚನೆ ಮಾಡಿ ಪ್ರತಿಯೊಂದು ಆ್ಯಕ್ಷನನ್ನು ತಗೋತೀವಿ. ಹೇಗೆ ನಿಮ್ಮ ಬಾಡಿ ತಕ್ಷಣ ರಿಯಾಕ್ಟ್ ಮಾಡುತ್ತೆ? ಈಗ ಏನೋ ಒಂದು ಬಂತು ಅಂದರೆ ಕಣ್ಣು ಪಟ್ಟಂತ ಮುಚ್ಚಿಬಿಡ್ತೀರಾ. ಹೇಗೆ ಮುಚ್ತೀರಾ? ಯುವರ್ ಬಾಡಿ ರಿಯಾಕ್ಟ್ಸ್ ಬಿಫೋರ್ ಯು ಇವನ್ ಥಿಂಕ್, ಅಂಡರ್ಸ್ಟ್ಯಾಂಡ್. ಸೊ ಯುವರ್ ಗಟ್ ಇಸ್ ಯುವರ್ ಸೆಕೆಂಡ್ ಬ್ರೈನ್. ಸೊ ಮೂಲಾಧಾರ ಚಕ್ರ ಅನ್ನೋದು ಅಟ್ಯಾಚ್ಮೆಂಟನ್ನು ತರ್ತಾ ಹೋಗುತ್ತೆ, ಮತ್ತು ಇನ್ಸೆಕ್ಯೂರಿಟಿಯನ್ನು ಕೊಡುತ್ತೆ, ಮತ್ತು ಎಕ್ಸಸ್. ಅದನ್ನು ನಾನು ಹೇಳಿದೆ ಕಳೆದ ಸಂಚಿಕೆಯಲ್ಲಿ, ನಿಮಗೆ ಕಾರ್ಡನ್ನು ಕಟ್ ಮಾಡ್ಕೊಳ್ಳಿ. ಈಚ್ ಟೈಮ್ ವೆನ್ ಯು ಮೀಟ್ ಸಮ್ಮನ್, ಇವನ್ ಇಟ್ ಇಸ್ ಅ ಗುಡ್ ಪರ್ಸನ್ ಆರ್ ಅ ಬ್ಯಾಡ್ ಪರ್ಸನ್, ಯಾರೇ ಆಚೆ ವ್ಯಕ್ತಿ, ವೆನ್ ಯು ಮೀಟ್ ದೆಮ್, ವೆರಿ ರೇರ್ಲಿ ಮೀಟ್ ಮಾಡೋದು ಅಥವಾ ಯಾರೋ ನಿಮಗೆ ಗೊತ್ತೇ ಇರಲ್ಲ, ಆಲ್ವೇಸ್ ಕಟ್ ದ ಕಾರ್ಡ್ಸ್. ಯಾಕಂದ್ರೆ ಎಸ್ಪೆಷಲಿ ಆರ್ ಇನ್ ಪಬ್ಲಿಕ್ ಲೈಫ್, ವೆನ್ ಯು ಮೀಟ್ ಪೀಪಲ್, ಆಲ್ವೇಸ್ ಕಟ್ ದ ಕಾರ್ಡ್ಸ್. ಜಸ್ಟ್ ಸೇ ದಟ್ ಐ ಕಟ್ ದ ಕಾರ್ಡ್ಸ್ ವಿತ್ ದಿಸ್ ಪರ್ಸನ್ ಅಷ್ಟೇ. ಈಗ ಮೂಲಾಧಾರ ಚಕ್ರ ಅಲ್ಲಿ ವೀಕ್ ಆಗಿದ್ರು ಕೂಡ ಫಿನಾನ್ಷಿಯಲ್ ಅಬೌಂಟ್ ಅಂದ್ರೆ ಸಮಸ್ಯೆ ಇರುತ್ತೆ, ಅಭದ್ರತೆ ಇರುತ್ತೆ, ಸಡನ್ ಲಾಸ್ ಆಗೋದು, ತಂದೆ ಜೊತೆ ಇಶ್ಯೂಸ್ ಆಗೋದು, ಇದೆಲ್ಲವೂ ಆಗ್ತಾ ಹೋಗುತ್ತೆ. ನೆಕ್ಸ್ಟ್, ಇದು ಈ ಸೋಲಾರ್ ಪ್ಲೆಕ್ಸಸ್ ಏನಿದೆಯೋ ಇದನ್ನು ಎನರ್ಜಿ ಸೆಂಟರ್ ಅಂತ ಕರೀತಾರೆ. ಇದು ಯಾವ ಬಣ್ಣ ಇರುತ್ತೆ ಅಂತ ಹೇಳಿದ್ರೆ, ಬೆಳಗ್ಗೆ ಹೊತ್ತು ಸೂರ್ಯನ ಕಿರಣ ಇರುತ್ತೆ ಗೊತ್ತಾ, ಆ ಬಣ್ಣದಲ್ಲಿ ಇರುತ್ತೆ. ಆಯಿತಾ? ಆ ಬಣ್ಣದಲ್ಲಿದ್ದಾಗ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಅದು ವೀಕ್ ಆಗಿದ್ರೆ, ನಿಮ್ಮ ಸೋಲಾರ್ ಪ್ಲೆಕ್ಸಸ್ ವೀಕ್ ಆಗಿದ್ರೆ ನಿಮಗೆ ಹೊಟ್ಟೆಯಲ್ಲಿ ಸಮಸ್ಯೆ ಆಗ್ತಾ ಹೋಗುತ್ತೆ. ಮತ್ತು ಎಷ್ಟೇ ಏನೇ ತಿಂದರೂ ಕೂಡ, ಆಹಾರ ಎಷ್ಟೇ ತಿನ್ನಲಿ ಕೂಡ ಆ ಎನರ್ಜಿ ಇರಲ್ಲ, ಮುಖದಲ್ಲಿ ತೇಜಸ್ಸಿರಲ್ಲ. ಕಪಾಲ್ಭಾತಿ ಮಾಡೋದ್ರಿಂದ ಕೂಡ ನಿಮ್ಮ ಸೋಲಾರ್ ಪ್ಲೆಕ್ಸಸ್ ಆ್ಯಕ್ಟಿವ್ ಆಗ್ತಾ ಹೋಗುತ್ತೆ. ನಂತರ ನೀವು ಯಾವಾಗಲೂ ಅಷ್ಟೇ, ಏನೇ ಆಗಿರಲಿ, ಯಾವುದು ಅಟ್ಯಾಚ್ಮೆಂಟನ್ನು ಇಟ್ಕೊಳ್ಳೋಕೆ ಹೋಗ್ಬಿಡಿ. ಲವ್ ಇಸ್ ನಾಟ್ ಅಟ್ಯಾಚ್ಮೆಂಟ್. ಎಕ್ಸಾಂಪಲ್, ಈಗ ನಾನು ನೋಡು, ಎಷ್ಟೋ ಸತಿ ಹೇಳಿದೆ, ಈ ಲವ್ ಅಟ್ಯಾಚ್ಮೆಂಟ್ ಇದೆ, ಎಂಥ ಲವ್ ಅಂತ. ಬಿಕಾಸ್ ವೆನ್ ಎವರ್ ಯು ಲವ್ ಸಮ್ಮನ್, ಲವ್ ದಮ್ ಅನ್ಕಂಡೀಷ್ನಲಿ. ಬಿಕಾಸ್ ಆ ಸೆನ್ಸ್ ಆಫ್ ಬಿಲಾಂಗಿಂಗ್ ಇದೆಯಲ್ವಾ, ಅದನ್ನ ಹರ್ಟ್ ಮಾಡ್ತಾ ಹೋಗುತ್ತೆ. ನಿಜವಾದ ಪ್ರೀತಿಗರ್ಕನೆ ನಾವು ಪ್ರೀತಿಸ್ತೋರು ಎಲ್ಲಿದ್ರು ಹೇಗಿದ್ರು ಚೆನ್ನಾಗಿರ್ಲಿ ಅಂತ ಬಯಸೋದು. ಖಂಡಿತವಾಗ್ಲೂ ನಿಜ. ಯಾಕಂತ ಹೇಳಿದ್ರೆ, ಪ್ರೀತಿ ಅಂತ ಹೇಳಿದ್ರೆ ನಾವು ಕ್ಯಾಪ್ಟಿವಿಟಿ ಅಂತ ಅನ್ಕೋತೀವಿ. ಇಟ್ಸ್ ಫಾಲ್ಸ್. ಲವ್ ಇಸ್ ಆಲ್ ಅಬೌಟ್ ಫ್ರೀಡಮ್, ಗಿವಿಂಗ್. ಲವ್ ಇಸ್ ಗಿವಿಂಗ್. ನಾನು ಯಾವಾಗಲೂ ಹೇಳ್ತಿದ್ದೀನಿ, ಜಿಂಕೆ ಓಡ್ತಾನೇ ಇರುತ್ತೆ, ನೋಡಿದ್ರೆ ಕಾಡಲ್ಲಿ ಯಾಕೆ ಓಡ್ತಾ ಇರುತ್ತೆ? ಅಷ್ಟೊಂದು ಮರ ಗಿಡಗಳು ಇರುತ್ತೆ, ಆದರೂ ಓಡ್ತಾನೆ ಇರುತ್ತೆ. ಅದಕ್ಕೆ ಅದರಲ್ಲೇ ಒಂದು ಮಸ್ಕ್ ಸ್ಮೆಲ್ ಬರುತ್ತೆ, ಅದನ್ನು ಹುಡ್ಕೊಂಡು ಓಡ್ತಾ ಇರುತ್ತೆ. ಹಾಗೆ ಮನುಷ್ಯನೂ ಅಷ್ಟೇ, ಅದರಲ್ಲೇ ಇರುತ್ತೆ. ಹೌದು, ಮನುಷ್ಯನಷ್ಟೇ ಪ್ರೀತಿಗೋಸ್ಕರ ತುಂಬ ಹಂಬಲಿಸ್ತಾ ಇರ್ತಾನೆ. ಆದರೆ ಪ್ರೀತಿ ಅನ್ನೋದು ಕೊಡೋ ವಸ್ತು, ತಗೊಳ್ಳೋ ವಸ್ತು ಅಲ್ಲ. ಸೊ ಪ್ರೀತಿಯನ್ನು ಕೊಡ್ತಾ ಹೋಗಿ, ನಿಮ್ಮ ಜೀವನದಲ್ಲಿ ನೋಡಿ ಎಂಥ ಅಬಂಡೆನ್ಸ್ ಆಫ್ ಲವ್ ಬರ್ತಾ ಹೋಗುತ್ತೆ. ಬಿಕಾಸ್ ಡೋನರ್ ಇನ್ ಲವ್. ಎಕ್ಸಾಕ್ಟ್ಲಿ, ಕೊಡುಗೈ ದಾನಿಗಳಾಗಬೇಕು. ಹೌದು. ಬಟ್ ಆಲ್ಸೋ, ಈಗ ಎಕ್ಸಾಂಪಲ್, ನಾನು ಯಾವುದೋ ಒಂದು ಲ್ಯಾಂಡ್ ತಗೋಬೇಕು ಅಂತಿರ್ತೀನಿ, ಎಲ್ಲೋ ಹೋಗ್ತಾ ಚೆನ್ನಾಗಿದೆ ಲ್ಯಾಂಡ್ ಅಂದ್ಬಿಟ್ಟು ಅಲ್ಲಿ ಇನ್ವೆಸ್ಟ್ ಮಾಡಿ ಮನೆ ಕಟ್ಬಿಡಲ್ಲ, ಡ್ಯೂ ಡಿಲಿಜೆನ್ಸ್ ಮಾಡ್ತೀನಿ. ಹಾಗೆ ನಾನು ಒಬ್ಬರ ಮೇಲೆ ಎಮೋಷನ್ಸ್ ಹಾಕಬೇಕಾದ್ರೆ ಆ ವ್ಯಕ್ತಿಗೆ ಆ ಪ್ರೀತಿಯನ್ನು ತಗೊಳ್ಳೋ ಯೋಗ್ಯತೆ ಇದೆಯಾ ಅಂತ. ಬಿಕಾಸ್ ದುಡ್ಡು ಇವತ್ತು ಸಂಪಾದನೆ ಮಾಡ್ಬೋದು, ಆದರೆ ಎಮೋಷನಲಿ ನೀವು ಡ್ಯಾಮೇಜ್ ಆದರೆ
ತುಂಬ ವರ್ಷಗಳು ಬೇಕಾದ್ರಿಂದ ಆಚೆ ಬರೋದಕ್ಕೆ. ಟ್ರೂ 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 ಸೊ ಈ ಸೋಲಾರ್ ಪ್ಲೆಕ್ಸಸ್ ವೀಕ್ ಆದಾಗೂ ಕೂಡ ತುಂಬಾನೇ ಒಬ್ಬರ ಮೇಲೆ ಡಿಪೆಂಡ್ ಆಗೋಕ್ಕೆ ಶುರು ಮಾಡಿಬಿಡ್ತೀವಿ. ಕೋ ಡಿಪೆಂಡೆನ್ಸಿ ತುಂಬ ಇರುತ್ತೆ. ಮತ್ತು ಆತಂಕ ಅನ್ನೋದೇನು, ಫಿಯರ್ ಆಫ್ ಅನ್ನೋನ್, ಅನ್ಸರ್ಟಿನಿಟಿ, ಅದು ಹೆಚ್ಚಾಗ್ತಾ ಹೋಗುತ್ತೆ ಮನುಷ್ಯನಲ್ಲಿ. ಅಭದ್ರತೆ ಕಾಡೋದು, ಕಾನ್ಫಿಡೆನ್ಸ್ ಇರಲ್ಲ, ಸೆಲ್ಫ್ ಎಸ್ಟೀಮ್ ಇರಲ್ಲ. ಇದೆಲ್ಲವೂ ಕೂಡ ಸೋಲಾರ್ ಪ್ಲೆಕ್ಸಸ್ ವೀಕ್ ಆದರೆ ಆಗ್ತಕ್ಕಂಥದ್ದು. ನೆಕ್ಸ್ಟು ಹಾರ್ಟ್ ಚಕ್ರ. ಈಗ ಸೋಲಾರ್ ಪ್ಲೆಕ್ಸ್ ಚಕ್ರಕ್ಕೆ ಈಗ ಅದು ವೀಕ್ ಆಗಿದ್ದಾಗ ಹ್ಮ್. ಯಾವ ಕ್ರಿಸ್ಟಲ್ ಸಹಾಯ ಮಾಡುತ್ತೆ? ಕಾರ್ನೇಲಿಯನ್ನು, ಸಿಟ್ರಿನ್ನು ಮತ್ತು ಅಮೆಥಿಸ್ಟ್, ಇದೆಲ್ಲವೂ ಕೂಡ ಒಳ್ಳೆಯದು ಸೋಲಾರ್ ಪ್ಲೆಕ್ಸಸ್ಗೆ. ಡಿಟ್ಯಾಚ್ ಮಾಡಲಿಕ್ಕೆ, ಸ್ಟ್ರಾಂಗ್ ಮಾಡಲಿಕ್ಕೆ ಇದೆಲ್ಲವೂ ಹೆಲ್ಪ್ ಆಗ್ತಾ ಹೋಗುತ್ತೆ. ಮತ್ತೆ ಹಾಗೆ ನಾವು ಮಾತಾಡ್ತಿದ್ದಲ್ಲ, ಈಗ ಮೂಲಾಧಾರ ಕೂಡ ವೀಕ್ ಆದ್ರೆ, ಮೂಲಾಧಾರ ವೀಕ್ ಇದ್ರೆ ಈಗ ಅಫ್ಕೋರ್ಸ್ ಹಣಕಾಸಿನ ಸಮಸ್ಯೆ ಮತ್ತೆ ಆಗುತ್ತೆ. ರಿಪ್ರೊಡಕ್ಟಿವ್ ಇಶ್ಯೂಸು ಬರುತ್ತೆ. ಈಗ ನಿಮಗೆ ಮೂಲಾಧಾರ ಕಾಲು ಎಳೆದಂಗೆ ಆಗೋದು, ಸೆಳೆತಂಗೆ ಆಗೋದು. ಮತ್ತು ನೋಡಿ, ಯೋರ್ ನೀ ರೆಪ್ರೆಸೆಂಟ್ಸ್ ಯೋರ್ ಗ್ರೋತ್. ಏನೂ ಇಲ್ಲ, ನಿಮ್ಮ ನೀ ಪ್ಲಾನೆಟನ್ನ, ಅಂದರೆ ನೀ ಪ್ಲಾನೆಟ್ ಅಲ್ಲ, ನಿಮ್ಮ ನೀಯನ್ನು ಸ್ಟ್ರಾಂಗ್ ಮಾಡ್ಕೋಬೇಕಂತ ಹೇಳಿ ರೆಪ್ರೆಸೆಂಟ್ಸ್ ದ ಗ್ರೋತ್. ಇಟ್ ಇಸ್ ಅ ಅರ್ತ್ ಎಲಿಮೆಂಟ್ ನೀ ಅನ್ನೋದು. ಸೊ ಅದನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ, ಜಸ್ಟ್ ಕೇಸರಲ್ಲಿ ನೀರು ಹಾಕಿ ಜಸ್ಟ್ ಮಸಾಜ್ ಮಾಡಿ. ದ್ಯಾಟ್ ಆಲ್ಸೋ ಎನ್ಹಾನ್ಸಸ್ ಯೋರ್ ಗ್ರೂಪ್.